ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಾಮ್ ಇನ್ಫೋಟೆಕ್ ಕರ್ನಾಟಕ. ಇವತ್ತು ನಾನು ನಿಮ್ಗೆ ಏನು ತಿಳಿಸ್ಕೊಡ್ತೇನೆ ಅಂದ್ರೆ ಟಾಪ್ 4 ಟೆಕ್ ನ್ಯೂಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ. ಮೊದಲನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮೋಟೋರೋಲಾದವರು ಬಜೆಟ್ ಫ್ರೆಂಡ್ಲಿ ಆಗಿ ಹೊಸ ಮೊಬೈಲ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ್ದಾದ್ರು ಮುಂಚೆ ಲಾಂಚ್ ಮಾಡಿದ್ರೆ G84 ಆಗಿರ್ಬೋದು, G64 ಆಗಿರ್ಬೋದು, G85 ಆಗಿರ್ಬೋದು, ಇದೇ ಸಾಕಷ್ಟು ರೀತಿ ಮೋಟೋರೋಲಾ ಎಡ್ಜ್ 50 ಫ್ಯೂಷನ್ ಅಂತ ಕೂಡ ಬಂತು, ಮೋಟೋರೋಲಾ ಎಡ್ಜ್ ನಿಯೋ ಕೂಡ ಅಂತ ಬಂತು. ಇದೆಲ್ಲ ಬಂದ ನಂತರ ಕೂಡ ಮೋಟೋರೋಲಾದವರು ಕಾಂಪ್ರಮೈಸ್ ಆಗ್ತಾ ಇಲ್ಲ. ಇನ್ನೊಂದು ಹೊಸ ಮೊಬೈಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಮೊಬೈಲ್ ಏನ ಸ್ಪೆಸಿಫಿಕೇಶನ್ ಹೊಂದಿದೆ ಅಂದ್ರೆ 120 ಹರ್ಟ್ಸ್ ಆಮ್ಲೋ ಡಿಸ್ಪ್ಲೇ ಹೊಂದಿದೆ, ಡೈಮೆನ್ಸಿಟಿ 7300 ಪ್ರೊಸೆಸರ್ ಒಳಗಡೆ ಹೊಂದಿದೆ, ಮತ್ತೆ 50 MP ಒಂಥರ ಕ್ಲಿಯರ್ ಪಿಕ್ಚರ್ ಕ್ಯಾಮ್ರಾ ಕೂಡ ಕೊಡ್ತಾ ಇದ್ದಾರೆ. ಇದು ನೋಡೋದ್ರೆ ಒಂದು 20,000 ಒಳಗಡೆ ಬಂದರೆ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಅವರು ಮೊಬೈಲ್ ಬಗ್ಗೆ ಏನು ಕ್ಲೂ ಕೊಟ್ಟಿಲ್ಲ, ಇದು ಇನ್ಸೈಡ್ ಸುದ್ದಿ ಮಾತ್ರ. ಇದು ಸೆಪ್ಟೆಂಬರ್ 14ರಂದು ರಿವೀಲ್ ಆಗ್ತಾ ಇದೆ. ನಾನೇ ಇದು ಸ್ಪೆಸಿಫಿಕೇಶನ್ ಬಗ್ಗೆ ಹೇಳ್ತೀನಿ, ನೆಕ್ಸ್ಟ್ ವಿಡಿಯೋ ಇದ್ರ ಬಗ್ಗೆ ಅಪ್ಲೋಡ್ ಮಾಡ್ತೀನಿ. ಎರಡನೇ ಟೆಕ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಂಡಿಯನ್ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದು ಅಂತ ಕೇಳಿದ್ದಾರೆ. ಯಾಕಪ್ಪ ಅಂತಂದ್ರೆ 15 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಇದಕ್ಕಿಂತ ಮುಂಚೆ ಆಗಿರ್ಬೋದು, ಎಲ್ಲೋ ಜಮಾನಕ್ಕೆ ನೀವೇನೋ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿರ್ತೀರಾ. ಅಪ್ಡೇಟ್ ಏನಕ್ಕೆ ಬೇಕು? ನಿಮ್ದು ಹಳೆ ಫೋಟೋ ಆಗಿರ್ಬೋದು, ನಿಮ್ದು ಏನಾದ್ರು ಡೇಟ್ ಆಫ್ ಬರ್ತ್ ಕರೆಕ್ಷನ್ ಆಗಿರ್ಬೋದು, ಇಲ್ಲ ಮೊಬೈಲ್ ನಂಬರ್ ಅಪ್ಡೇಟ್ ಆಗಿರೋದು ಆಗಿರ್ಬೋದು, ನೀವು ಸೆಪ್ಟೆಂಬರ್ 14 ನೀವೇನಾದ್ರು ಅಪ್ಡೇಟ್ ಮಾಡಿಸಿದ್ರೆ ಅಂದರೆ ನಿಮಗೆ ಫ್ರೀಯಾಗಿ ಕರ್ನಾಟಕವನ್ನಾಗಿರ್ಬೋದು, ಗ್ರಾಮೀಣವನ್ನಾಗಿರ್ಬೋದು, ಇಲ್ಲಿ ನಿಮಗೆ ಅಪ್ಡೇಟ್ ಮಾಡಿಕೊಡ್ತಾ ಇದ್ದಾರೆ. ನೀವು ಸೆಪ್ಟೆಂಬರ್ 14 ಅದಕ್ಕಿಂತ ಜಾಸ್ತಿ ಅಂದರೆ ಸೆಪ್ಟೆಂಬರ್ 15, 16 ಆಗಿರ್ಬೋದು, ಅವತ್ತೇನಾದರೂ ನೀವು ಅಪ್ಡೇಟ್ ಮಾಡಿಸ್ತೀವಿ ಅಂದರೆ ನಿಮಗೆ ಒನ್ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ 50 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಬೇಗ ಹೋಗಿ ಸೆಪ್ಟೆಂಬರ್ 14 ಒಳಗಡೆ ನೀವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿ. ಇದರಿಂದ ನಿಮ್ಮ ಥಂಬ್ನೇಲ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಇದು ಏನೇ ಕರೆಕ್ಷನ್ ಇದ್ರೂ ಕೂಡ ನಿಮಗೆ ಅಲ್ಲಿ ಅಪ್ಡೇಟ್ ಮಾಡಿಕೊಡ್ತಾರೆ. ನಾಲ್ಕನೇ ಟೆಕ್ ನ್ಯೂಸ್ ಏನಪ್ಪಾ ಅಂದ್ರೆ ಇದೊಂಥರ ಕ್ರೇಜಿ ಗುರು. ಯಾಕೆ ಅಂದ್ರೆ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸು ಬರ್ತಾ ಇದೆ. ಇದಕ್ಕೋಸ್ಕರ ಸಾಕಷ್ಟು ಜನ ವೇಟ್ ಮಾಡ್ತಾ ಇರ್ತಾರೆ. ಅದು ಎಂದು ಅಂದ್ರೆ ಸೆಪ್ಟೆಂಬರ್ 27 ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಸ್ಟಾರ್ಟ್ ಆಗ್ತಾ ಇದೆ. ನೀವು ಬೇಗ ಪರ್ಚೇಸ್ ಮಾಡ್ಬಿಡಿ ಅವತ್ತೇನೆ. ಯಾಕೆ ಅಂದ್ರೆ ಸ್ಟಾಕ್ಗಳು ಬೇಗ ಖಾಲಿ ಆಗ್ತವ್ರು. ಯಾಕೆಂದ್ರೆ ಒಂದು ಗುಂಪಿನ ತಳ್ಳಿ ನೀವು ಒಂದು ಮೊಬೈಲ್ ತಳ್ಳಿ, ಇಲ್ಲ ಒಂದು ಲ್ಯಾಪ್ಟಾಪ್ ತಳ್ಳಿ, ಒಂದು ಏನೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಒಂದು ಡ್ರೆಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮಗೆ ಡಿಸ್ಕೌಂಟ್ ಪ್ರೈಸಲ್ಲಿ ಅವತ್ತು ಸಿಗ್ತಾ ಇದೆ. ನೀವೇನಾದ್ರು ಪರ್ಚೇಸ್ ಮಾಡ್ಬೇಕಂತ ಮುಂಚೆ ಐಡಿಯಾ ಹಾಕೊಂಡಿದ್ರೆ ಒಂದು ಬೆಸ್ಟ್ ಸೇಲ್ ನಡೀತಾ ಇದೆ. ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸು ವರ್ಷಕ್ಕೊಂದ್ಸರಿ ಬರ್ತಾ ಇರೋದು. ಯಾವುದೇ ಸ್ಟಾಕ್ಸ್ ಇದ್ರೂ ಖಾಲಿ ಆಗೋಗ್ತವೆ. ಬೇಗ ನೀವು ಬ್ಯಾಂಕ್ ಆಫರ್ ಎಲ್ಲ ಇರ್ತವೆ, ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಬೇಗ ಪರ್ಚೇಸ್ ಮಾಡಿ. ಏನಪ್ಪಾ ಅಂತಂದ್ರೆ ಆಪಲ್ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಅದೇನೋ ಅಂದ್ರೆ iOS 18 ಅಪ್ಡೇಟು ಸೆಪ್ಟೆಂಬರ್ 14 ರಿಲೀಸ್ ಮಾಡ್ತಾ ಇದ್ದಾರೆ. ಬರೀ ಇದು ಐಫೋನ್ಗೆ ಒಂದೇ ಸೀಮಿತವಾಗಿರಲ್ಲ. ಐಫೋನ್ ಆಗಿರ್ಬೋದು, ಮ್ಯಾಕ್ಬುಕ್ OS 18 ಆಗಿರ್ಬೋದು, ವಾಚ್ OS 11 ಆಗಿರ್ಬೋದು, ಐಪ್ಯಾಡ್ OS 18 ಆಗಿರ್ಬೋದು, ಇದೆಲ್ಲ ಸೆಪ್ಟೆಂಬರ್ 14 ಅಪ್ಡೇಟ್ ಆಗ್ತಾ ಇದೆ. ನೀವು ಒಂದೆರಡು ದಿನ ವೆಯ್ಟ್ ಮಾಡಿ, ಅದಾದ್ಮೇಲೆ ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅದಕ್ಕೆ ಏನೋ ಸ್ಪೆಸಿಫಿಕೇಶನ್ ಬಿಟ್ಟಿದ್ದಾರೆ ಅಂತ ಇನ್ನು ಅದನ್ನ ತಿಳಿಸಿಲ್ಲ. ಬರೀ ಅವ್ರೇನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ ನಿಮಗೆ iOS ಅಪ್ಡೇಟ್ 18ನ ಸೆಪ್ಟೆಂಬರ್ 14 ರಿಲೀಸ್ ಮಾಡ್ತೀವಿ ಅಂತ ಆಪಲ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅಷ್ಟೇ. ಅದು ಸ್ಪೆಸಿಫಿಕೇಶನ್ ಬಗ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಒಬ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಿದ್ರು, ಏನಪ್ಪಾ ಅಂದ್ರೆ ನಿಮಗೆ ಆಂಡ್ರಾಯ್ಡ್ ಮೊಬೈಲಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತಲ್ಲ, ಅದೇ ರೀತಿ ಐಫೋನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಡ್ತಾರ ಗುರು ಅಂತ ಕೇಳಿದ್ರು. ಅದಕ್ಕೆ ಏನು ಹೇಳ್ತೀನಿ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಆಂಡ್ರಾಯ್ಡ್ ಮೊಬೈಲಲ್ಲಿ ಕೊಟ್ಟಿದ್ದಾರೆ. ಆದರೆ ಇವರು ಐಫೋನ್ ಏನಂದರೆ ಆಪಲ್ ಇಂಟೆಲಿಜೆನ್ಸ್ ಅಂತ ಕೊಡ್ತಾರೆ. ಅದು iOS 18ಗೆ ಇನ್ಕ್ಲೂಡ್ ಆಗಿರಲ್ಲ. iOS 18.1 ಇದರಲ್ಲಿ ಬರ್ಬೋದು. ಇದು ಅಪ್ಡೇಟ್ ಬರೋಕ್ಕೆ ಮೋಸ್ಟ್ಲಿ 1 ವರ್ಷ ಆಗಿರ್ಬೋದು, 1.5 ವರ್ಷ ಆಗಿರ್ಬೋದು. ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಒತ್ತಿ. ಹಾಗೆ ಒಂದು ಪಕ್ಕದಲ್ಲಿ ಲೈಕ್ ಕೊಡುಗರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.